ನಮಸ್ಕಾರ ಬಾಸು, ನಾನು ನಿಮ್ಮ ಬೆಮ್ಯಾಕ್ಸ್ ಬಾಸ್ಗೆ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಾಪ್ ಎಲ್ಲಿಗೆ ದೇವರೇ ಗೊತ್ತಿಲ್ಲ. ಕೋಟೆ ಬೆಟ್ಟ ರೋಡ್ ಹತ್ರ ಬಂದಿದ್ದೀವಿ ಈಗ. ಟ್ರಿಪ್ಪಲ್ ನಮ್ ಟೀಮ್ ಹೆಂಗಿತ್ತು ಗೊತ್ತಾ? ಮಾತೇ ಬರೋಲ್ಲ, ಮಾತೇ ಆಡೋಲ್ಲ, ಮಾತೇ ನಿಲ್ಸಲ್ಲ, ತುಂಬಾ ಮಾತಾಡ್ತಾರೆ. ಈ ಸಲ ಮೈಕೆಲ್ಲ ಚೇಂಜ್ ಮಾಡಿ ಹೆಲ್ಮೆಟಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಪ್ರವೀಣ್ ಅಣ್ಣ ಪಿಕ್ ಮಾಡಿಕೊಂಡು ಲೆಟ್ಸ್ ಸ್ಟಾರ್ಟ್ ದ ರೈಡ್. ಇನ್ನು ಬಾಯ್ಸ್ ಎಲ್ಲ ಬರ್ತಾರೆ, ಬನ್ನಿ ಹೋಗೋಣ. ನಾವು ಬಂದು ಹೆಚ್ಚು ಕಡಿಮೆ ಒಂದು 20 ಮಿನಿಟ್ಸ್ ಆಯಿತು ಅಂದ್ಕೊಳ್ಳಿ. ಬಾಯ್ಸ್ ಎಲ್ಲ ಆಲ್ರೆಡಿ ಇನ್ಕಲಲ್ಲಿ ಇದ್ದೀನಿ ಅಂತಂತಂದರು, ಬಟ್ ಇನ್ನೂ ಯಾರು ಕಾಣಿಸ್ತಾನೆ ಇಲ್ಲ. ನಾವೇ ವೆಯ್ಟ್ ಮಾಡ್ತಾ ಇದ್ದೀವಿ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಯಾರು ಇವ್ರು ಗೊತ್ತಿಲ್ವಾ? ಈಗ ರವಿ ಮತ್ತು ನಿಜೇಶ್ವರು ಸರ್ ಹೋಗ್ತಿದ್ದಾರೆ ಈಗ. ಅಂತ ಇಂಥ ಎಲ್ಲ ಬಂದರು. ಸ್ಟಾರ್ಟ್ ಮಾಡಿ ಒಂದು R15, ಒಂದು ಪಲ್ಸರ್, ಇನ್ನೂ ಒಂದು ಪಲ್ಸರ್ ಮತ್ತು ಇನ್ನೊಂದು ಹೋಂಡಾ ರೈಡ್ ಆಲ್ರೆಡಿ ಸ್ಟಾರ್ಟ್ ಆಗೋಯ್ತು. ಈಗ ಡೈರೆಕ್ಟ್ ಹೊಡಿತಾ ಇರೋಣ. ಈಗ ಅದ್ರ ಟೌನಲ್ಲಿ ಸೈಕಾಗಿ ಹೊಡಿಬೇಕಂದ್ರೆ ಸ್ವಲ್ಪ ಎಲ್ಲ ಭಯ ಬೀರುತ್ತೆ, ಯಾಕಂದರೆ ಡಬಲ್ಸ್ ಇದೆ ಅಲ್ಲ. ಸೊ ಆ್ಯಸ್ ಎ ರೆಸ್ಪಾನ್ಸಿಬಲ್ ರೈಡರ್ ಆಗಿ ನೋಡ್ಕೊಂಡು ಪುಷ್ ಮಾಡಬೇಕು. ಇನ್ನು ಟೈರ್ಸ್ ಕೂಡ ತುಂಬ ಹಳೇದಾಗಿದೆ, ಲೈಕ್ ಆಲ್ಮೋಸ್ಟ್ 28K ಆಗಿದೆ ಅಂದ್ಕೊಳ್ತೀನಿ ಈಗ. ಬಟ್ ಸ್ಟಿಲ್ ಸ್ಟಾಕ್ ಟೈರಲ್ಲೇ ಹೊಡಿತಾ ಇದ್ದೀನಿ. ಮಡಿಕೇರಿಯ ವಾತಾವರಣ ಹೇಗಿತ್ತಪ್ಪ ಅಂತಂದರೆ ವಿಡಿಯೋ ಪೂರ್ತಿ ಬರೀ ಬೈಕ್ ಓಡಿಸ್ತಿರೋ ವಿಡಿಯೋನ ಹಾಕೋಣ ಅಂತ ಅನಿಸುತ್ತೆ. ಅಷ್ಟು ಚಂದವಾಗಿತ್ತಂತ ವೆದರಲ್ಲಿ ನಾವು ಬೈಕ್ ರೈಡ್ ಮಾಡ್ಕೊಂಡು ಹೋಗಿದ್ದು. ಏನೇ ಹೇಳಿ ಸ್ನೇಹಿತರೆ, ನಮ್ಮ ಮಡಿಕೇರಿ ಸೈಡಲ್ಲಿ ಘಾಟ್ ಸೆಕ್ಷನಲ್ಲಿ ಗಾಡಿ ಓಡಿಸೋ ಮಜಾ ಇದೆಯಲ್ಲ, ಅದರಲ್ಲೂ ಬೆಳಗ್ಗೆ ಫುಲ್ಲು ಮಂಜಿನ ವಾತಾವರಣದಲ್ಲಿ ಗಾಡಿ ಓಡಿಸೋ ಮಜಾ ಇದೆಯಲ್ಲ, ಅದು ನಿಜಕ್ಕೂ ನಾವು ಹೋಗ್ತಿರೋ ಡೆಸ್ಟಿನೇಷನ್ಗಿಂತಲೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿವರೆಗೂ ಬಂದಿದ್ದೀರಂತೆ. ಐ ಹೋಪ್ ನೀವು ಪೂರ್ತಿ ವಿಡಿಯೋನ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಹೊಸಬರಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಫುಲ್ ಸ್ಕಿಲ್ಡ್ ಆಗಿ ಗಾಡಿ ಓಡಿಸ್ತೀನಿ ಅಂತ ಅಂದರೆ ಮಾತ್ರ ಡಬಲ್ಸ್ ಹಾಕೊಂಬನ್ನಿ, ಯಾವ ಗಾಡಿ ಆದರೂ ಪರವಾಗಿಲ್ಲ. ಏನಕ್ಕಂದರೆ ಅಪ್ಪುಗಳು ಆ ರೇಂಜಿಗಿದ್ದಾವೆ ಮತ್ತು ಕಲ್ಲುಗಳು ಆ ರೇಂಜಿಗಿದ್ದಾವೆ. ಟ್ಯೂಬ್ಲೆಸ್ ಟೈರಂತೂ ಯಾವುದಕ್ಕೂ ಸ್ಪೇರ್ ಟೈರಿಗೆ ಅಥವಾ ಏರ್ಗೆ ಏನಾದರೂ ವ್ಯವಸ್ಥೆ ಮಾಡ್ಕೊಂಬನ್ನಿ. ಕಲ್ಲುಗಳು ಸಿಕ್ಕಾಪಟ್ಟಾಗಿದ್ದಾವೆ, ಟೈರ್ಗಳು ಯಾವಾಗ ಬೇಕಾದರೂ ಪಂಚರ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಅಷ್ಟು ಎಕ್ಸ್ಟ್ರೀಮ್ ಆಫ್ ರೋಡ್ ಥರ ಆಗೋಗಿದೆ ಇವಾಗ. ಓಕೆನಾ? ಆನ್ ದ ವೇ ಒಂದಷ್ಟು ಫೋಟೋಸ್ಗಳನ್ನ ತೊಗೊಂಡು ನಾವು ಕೋಟೆ ಬೆಟ್ಟ ಹತ್ರ ಬಂದೇ ಬಿಟ್ವಿ. ಇಲ್ಲಿಂದ ವ್ಯೂ ಪಾಯಿಂಟ್ ಈ ರೇಂಜಿಗೆ ಕಾಣ್ತಿದೆ ಅಲ್ವಾ, ಸ್ವಲ್ಪ ಮೇಲೆ ಬೆಟ್ಟ ಹತ್ಬಿಟ್ಟು ಇನ್ನೂ ತೋರಿಸ್ತೀನಿ ನೋಡಿ ವ್ಯೂ ಪಾಯಿಂಟ್ ಎಷ್ಟು ಸಕ್ಕದಾಗಿ ಕಾಣುತ್ತೆ ಅಂತ. ಈ ಶಿವನ ದೇವಸ್ಥಾನಕ್ಕೆ ಹೋಗೋ ಸಮಯ ಅಂದರೆ ಬೆಳಗ್ಗೆ 10ರಿಂದ 11 ತನಕ ಅಷ್ಟೇ ಇರುತ್ತೆ. ನೀವು ದೇವರ ದರ್ಶನ ಮಾಡೋಕ್ಕೆ ಬರ್ತೀನಿ ಅಂತಂತಂದರೆ ಇಲ್ಲಿ ತೋರಿಸ್ತಕ್ಕಂಥ ನಂಬರ್ಗೆ ಫೋನ್ ಮಾಡ್ಕೊಂಡು ಬಂದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಾವೋದಾಗ ದೇವಸ್ಥಾನ ಕ್ಲೋಸ್ ಇತ್ತು. ಬೆಟ್ಟ ನೋಡಿ ಸ್ನೇಹಿತರೆ, ಸೈಕಾಗಿದೆ. ಇದು ಸಮಥಿಂಗ್ ಏನೋ ಮಂಟಪ ಥರ ಅಂತ ಅಂದ್ಕೊಳ್ತೀನಿ, ಬಟ್ ನೋ ಐಡಿಯಾ. ಲಿಟ್ರಲಿ ಏನೂ ರಿಸರ್ಚ್ ಮಾಡಿಲ್ಲ, ಫುಲ್ ರಾ ಫುಟೇಜಸ್ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನೋಡಿ ಹಿಂದೆ ಬೆಟ್ಟ, ಬಂಡೆಕಲ್ಲಿ ಯಾವ ರೇಂಜಿಗಿದೆ ಅಂದರೆ. ನಮ್ಮ ಟೀಮವರೆಲ್ಲ ಆಲ್ರೆಡಿ ಬೆಟ್ಟ ಕುತ್ಕೊಂಡ್ಬಿಟ್ಟಿದ್ರು. ನಾನು ಇದನ್ನು ಬ್ಲಾಗ್ ಮಾಡ್ಕೊಂಡು ಬರ್ತಾಯಿದ್ದೆ. ನಮ್ಮ ಟೀಮ್ ಅವ್ರ ಸಪೋರ್ಟ್ ಎಲ್ಲ ಹೆಂಗಿತ್ತು ಗೊತ್ತಾ? ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ಯಾವತ್ತೂ ಭಯಾನಕ ಹೋರಾಟದ ಫಲವೇ ಹೊರತು ಸುಲಭಕ್ಕೆ ಸಿಗುವುದಿಲ್ಲ.
KP ಪೂರ್ಣಚಂದ್ರ ತೇಜಸ್ವಿ ಅವರು. ನಾವು ಬಂದಂಥ ದಾರಿ ಎಷ್ಟೇ ಕಠಿಣವಾಗಿದ್ರು ನಾವು ಬಂದು ಸೇರಿರತಕ್ಕಂಥ ಜಾಗದಲ್ಲಿ ನಮ್ಗೆ ಸಿಕ್ಕಂಥ ನೋಟ, ಅದ್ಭುತವಾದ ದೃಶ್ಯಗಳು ನಮಗೆ ತುಂಬಾ ಸಂತಸ ಕೊಡ್ತು. ಸುಂದರವಾದಂಥ ಪಕ್ಷಿ ನೋಟವನ್ನು ನೋಡ್ಕೊಳ್ತಾ ಬೆಟ್ಟದಿಂದ ಇಳಿತಾ ಹಾಗೆ ಗರ್ಭಗುಡಿಯ ಮುಂದೆ ಹೋಗೋಕ್ಕಾಗಿಲ್ಲ ಅಂದ್ರೂ ಹೊರಗಡೆಯಿಂದನೇ ನಿಂತು ದೇವರನ್ನ ಪ್ರಾರ್ಥನೆ ಮಾಡಿ ಅಲ್ಲಿಂದ ಹೊರಟೆವು. ಎಲ್ಲ ವಿಡಿಯೋನು ಒಂದೇ ಲಾಗಿಗೆ ಹಾಕಿದ್ರೆ ಸಿಕ್ಕಾಪಟ್ಟೆ ಲೆಂತ್ ಜಾಸ್ತಿ ಆಗೋಗುತ್ತೆ ಅಂತ ಸ್ಪ್ಲಿಟ್ ಮಾಡಿದ್ದೀನಿ. ಸೊ ಮುಂದೆ ಏನಾಗುತ್ತೆ ನನ್ನ ಮಗ ಇದ್ದಾನಲ್ಲ ಚಾಲ್ ಬಾಸ್ ನನ್ನ ಮಗ ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ.